ಗೈಸ್ ಈ ಗೋಲ್ಡ್ ಅಲ್ಲಿ ನಮ್ಗೆ ತುಂಬಾನೇ ಮೆಮೊರೀಸ್ ಇದೆ. ಮತ್ತೆ ಸಣ್ಣಗೋಸ್ಕರ ಅಂತ ತೆಗ್ದಿದ್ದು. ಬರ್ರಿ ಇಲ್ಲಿ. ಯಾಕೆ ಹೇಳ್ತಿರೋದು? ಬರ್ರಿ ಇಲ್ಲಿ. ಒಂದು 23-24 ಗ್ರಾಮ್ ಇದೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣು, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಗಾಯ್ಸ್, ಇವತ್ತಿನ ಈ ವ್ಲಾಗ್ ಅಲ್ಲಿ ನಾವು ಗೋಲ್ಡ್ ಎಷ್ಟು ಪರ್ಚೇಸ್ ಮಾಡಿದೀವಿ ಅನ್ನೋ ಒಂದು ಕ್ಯೂರಿಯಾಸಿಟಿ ನಿಮ್ಗಿರುತ್ತೆ. ಅಂದ್ರೆ ಮ್ಯಾರೇಜಿಗೆ ಎಷ್ಟು ಪರ್ಚೇಸ್ ಮಾಡಿದೀರಾ, ಸೊ ಗೋಲ್ಡ್ ಎಷ್ಟು ಗ್ರಾಮ್ ತಗೊಂಡ್ರಿ. ಸೊ ಇವಾಗ 15,000 ಇದೆ ಗೈಸ್ 1 ಗ್ರಾಮ್ಗೆ. ಸೊ ಎಷ್ಟಾಗಿರ್ಬೋದು, ಎಷ್ಟು ಗೋಲ್ಡ್ ತೆಗ್ದಿರ್ಬೋದು ನಾವು ಅನ್ನೋದು ಒಂದು ತಲೆಯಲ್ಲಿ ನಿಮಗೂ ಕೂಡ ಕುತ್ಕೊಂಡಿರುತ್ತೆ. ಸೊ ಅದನ್ನ ಕ್ಲಿಯರ್ ಮಾಡೋಣ, ಮತ್ತೆ ನಾವೆಷ್ಟು ಗೋಲ್ಡ್ ತೆಗ್ದಿದ್ದೀವಿ ಅನ್ನೋದನ್ನ ನಿಮಗೆ ತೋರಿಸೋಣ ಮ್ಯಾರೇಜ್ಗೆ ಅನ್ನೋದನ್ನ ಇವಾಗ ನಾವು ತೋರಿಸ್ಬೇಕಂತ ಅನ್ಕೊಂಡಿದೀವಿ. ಸೊ ಅದಕ್ಕೆ ಸಣ್ಣ ಏನು ಮಾಡ್ತಿದ್ದಾರೆ ನೋಡೋಣ, ಅವರು ಇರಬೇಕು ಇದಕ್ಕೆ. ಸೊ ಅವರೇ ನಿಮಗೆಲ್ಲ ತೋರಿಸ್ತಾರೆ ಗೋಲ್ಡು ಯಾವ ಥರ ತೊಗೊಂಡಿದ್ದೀವಿ, ಯಾವ್ದ್ಯಾವ್ದನ್ನು ತೊಗೊಂಡಿದ್ದೀವಿ ಮ್ಯಾರೇಜಿಗೆ ಅಂತ. ಸೊ ಬನ್ನಿ, ಇವಾಗ ಜಾಸ್ತಿ ಮಾತಾಡೋದು ಬೇಡ, ಹೋಗಿ ನೋಡೋಣ. ಗಾಯ್ಸ್, ಸಣ್ಣ ಅಡುಗೆ ಮನೆಯಲ್ಲಿ ಇದ್ದಾರೆ. ಏನು ಸಣ್ಣ ಬೆಳಕು ಹಿಂಗೆ ಮಿನುಕ್ತಾ ಇದೆ, ಏನು ಮಾಡ್ತಿದ್ದೀರಾ? ಓಟ್ಸ್ ಗಾಯ್ಸ್, ಸಣ್ಣ ಬೆಳಗ್ಗೆನೆ ನಾವು ಯಾವಾಗಲೂ ಅಷ್ಟೇ ಸಣ್ಣ ಮತ್ತು ನಾನು ಓಟ್ಸೆ ತಿನ್ನೋದು. ಎಲ್ಲೇ ಇದ್ರೂ ಅಷ್ಟೇ ಓಟ್ಸೆ ತಿಂತೀವಿ. ಏನಂತ ಅಂದರೆ ನಮ್ಮ ಬಾಡಿ ಹಿಂಗೆ ಮೈಂಟೈನ್ ಮಾಡೋದಕ್ಕೆ. ಸೊ ಮೈಂಟೈನ್ ಮಾಡೋದಕ್ಕೆ ಅಂತಲೇ ನಾವು ಓಟ್ಸ್ ತಿನ್ನೋದು. ಡಯಟಿಂಗಲ್ಲಿ ಇದ್ದೀವಿ ಗಾಯ್ಸ್ ಇಬ್ರು. ಸೊ ಬಾಡಿ ಮೈಂಟೈನ್ ಮಾಡಿಕೊಂಡು, ಸೊ ನೀವು ಕೂಡ ಅಷ್ಟೇ ಏನೋ ಒಂದು ಬಾಡಿ ಮೈಂಟೈನ್ ಮಾಡಬೇಕು. ಇವಾಗ ಹೆಂಗಿದ್ದೀವಿ ಹಂಗೆ ಮೈಂಟೈನ್ ಮಾಡಬೇಕು ಅಂತ ಅಂದರೆ ಓಟ್ಸ್ ತಿನ್ನಿ. ತುಂಬಾ ಹೆಲ್ದಿ ಫುಡ್ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಮತ್ತೆ ಫುಲ್ ಡಯಟ್ ಫುಡ್ಡು ಅಲ್ವಮ್ಮ? ಹನಿ ಹಾಕ್ಕೊಂಡು ತಿಂತೀವಿ ಗೈಸ್. ಸೊ ಸ್ವಲ್ಪನೂ ಶುಗರ್ ಹಾಕಲ್ಲ. ಸೊ ಪ್ಲೈನ್ ಓಟ್ಸ್ನ ಬಿಸಿ ನೀರಲ್ಲಿ ಕುದಿಸಿ ಸೊ ಅದನ್ನು ಹಾಕೊಂಡು ತಿಂತೀವಿ ಅಷ್ಟೇ. ಸೊ ಇದೇ ನಮ್ಮ ಬೆಳಗಿನ ಬ್ರೇಕ್ಫಾಸ್ಟ್ ಗೈಸ್. ಜಾಸ್ತಿ ನನಗೆ ಕೊಟ್ಟಿದ್ದಾರೆ ಗೈಸ್. ಯಾಕೆ ಅಂತ ಅಂದರೆ ನಿಮ್ಮದು ದೊಡ್ಡ ಹೊಟ್ಟೆ ಅಂತೆ. ಏನ್ಮಾ ಇದು ದೊಡ್ಡ ಹೊಟ್ಟೆ ಅಂತ ಹೇಳ್ತಿದ್ದೀರಾ? ದೊಡ್ಡ ಹೊಟ್ಟೆ ನೋಡಿ ಗೈಸ್, ಓಟ್ಸ್ ತಿಂತಾ ಇದೀವಿ ಇಬ್ರು ಕೂಡ ಕುತ್ಕೊಂಡು. ಫಸ್ಟ್ ಓಟ್ಸ್ ತಿಂದ್ಬಿಡ್ತೀವಿ, ಇನ್ನೂ ಟಿಫನ್ ಸಹ ಮಾಡಿಲ್ಲ. ಸೊ ಈಗ ತಾನೇ ಅಮ್ಮ ವರ್ಕಿಗೆ ಹೋದ್ರು. ಸೊ ಸಣ್ಣ ನಾನು ಇವಾಗ ನಿಮಗೆ ಗೋಲ್ಡ್, ಎಲ್ಲರೂ ಆಲ್ಮೋಸ್ಟ್ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಗೋಲ್ಡ್ ಏನು ಪರ್ಚೇಸ್ ಮಾಡಿದ್ದೀರಾ, ಗೋಲ್ಡ್ ಅಷ್ಟು ರೇಟ್ ಇದೆ, ಈ ಟೈಮಲ್ಲಿ ಮ್ಯಾರೇಜ್ ಆಗ್ತಿದ್ದೀರಾ, ತುಂಬ ಕಷ್ಟ ಆಗಲ್ವಾ, ಗೋಲ್ಡ್ ಇದ್ರೇ ಅಲ್ವಾ ಮ್ಯಾರೇಜ್ ಮಾಡೋಕ್ಕಾಗೋದು ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ಎಷ್ಟು ಗ್ರಾಮ್ ಪರ್ಚೇಸ್ ಮಾಡಿದ್ವಿ ಮದುವೆಗೆ ಅಂತ, ಯಾವಾಗಿಂದ ಪರ್ಚೇಸ್ ಮಾಡ್ತಿದ್ವಿ ಅನ್ನೋದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಮ್ಮ ಗೋಲು ಫಸ್ಟ್ ಇದ್ದಿದ್ದೆ ಮ್ಯಾರೇಜ್ ಆಗಬೇಕು ಅಂತ. ನಿಮಗೆ ಲವ್ ವಿಷಯ ಹೇಳ್ಕೊಬಾರ್ದು, ಫಸ್ಟು ಮ್ಯಾರೇಜ್ ವಿಷಯನೇ ಹೇಳ್ಕೊಬೇಕು ಅನ್ನೋದು ನಮ್ಮ ಮೈಂಡಲ್ಲಿ ಕುತ್ಕೊಂಡಿತ್ತು. ಸೊ ಅದಕ್ಕೋಸ್ಕರ ನಾವು ಅವಾಗಿಂದನೇ ಗೋಲ್ಡ್ನ ಪರ್ಚೇಸ್ ಮಾಡಿದ್ದೀವಿ. ಸೊ ಯಾವ್ದ್ಯಾವುದಕ್ಕೆಲ್ಲ ಯಾವಾಗ ಪರ್ಚೇಸ್ ಮಾಡಿದ್ದೀವಿ ಅದ್ರದ್ದು ಏನಕ್ಕೆ ವ್ಲಾಗ್ ಮಾಡಿಲ್ಲ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರನೇ ಈ ವ್ಲಾಗ್ನ ಮಾಡ್ತಾ ಇರೋದು. ಸೊ ನೀವು ಬೇಗ ಓಟ್ಸ್ ತಿಂದ್ಬಿಡಿ, ಅವರು ಕಾಯ್ತಾ ಇದ್ದಾರೆ. ಅನ್ನಗಂತೂ ಸರಿಯಾಗಿ ಹೊಡೆದಿದ್ದೀನಿ. ಸೊ ಅಳ್ತಿದ್ದಾರೆ. ಬರ್ರಿ ಇಲ್ಲಿ. ಯಾಕೆ ಅಳ್ತಿರೋದು? ಬರ್ರಿ ಇಲ್ಲಿ, ವಿಷಯ ಹೇಳ್ಬೇಕು ನನಗೀಗ. ಬರ್ರಿ ಇಲ್ಲಿ. ಹೇಳ್ಬೇಕಮ್ಮ, ಹೇಳ್ಬೇಕು, ಎಲ್ಲಾರ ಮುಂದೆನೆ ಹೇಳ್ಬೇಕು. ಹೇಳ್ಬೇಕೀಗ. ಏನಕ್ಕೆ ಅಳ್ತಾ ಇದ್ದೀರಾ? ಏನಕ್ಕೆ ಅಳ್ತಿರೋದು ಕಾಣಿಸ್ತೈತೆ? ಇಲ್ಲಿ ಅಳ್ತಿರೋದು ಮೂಗೆಲ್ಲ ರೆಡ್ ಆಗೈತೆ. ಏಯ್ ಬಮ್ಮ, ಇವಾಗ ಏನಕ್ಕೆ ಅಂತ ಹೇಳ್ಬೇಕು. ನೀನ್ ಫ್ರಂಟ್ ಕ್ಯಾಮ್ರಾ ಓಪನ್ ಮಾಡ್ತೀನಿ, ಬೇಗ ಹೇಳ್ಬೇಕು. ಏನಕ್ಕೆ? ಮನೆ ಹೋಗ್ತಾ ಇದೀನಿ, ಅಲ್ಲಿ ನೆಟ್ವರ್ಕ್ ಇಲ್ಲ ಅಲ್ವಾ. ಹೆಂಗ್ ಮಾತಾಡೋದು ಅಂತನಾ? ಮತ್ತೆ 12 ದಿವಸ ಮನೇಲಿ ಇರ್ತೀನಲ್ಲ, ಅದಕ್ಕೆ ಅಂದ್ರೆ ಬೇಜಾರ್. ಅಂದ್ರೆ ಹೆಂಗ್ ಗೊತ್ತಾ, ಮನೆಗೆ ಹೋಗ್ತಿರೋದು ಒಂದು ಖುಷಿನೇ ಇದೆ. ಅಪ್ಪ ಅಮ್ಮನ ಜೊತೆ, ಅಕ್ಕನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಇದೊಂದು ಪ್ರೀಶಿಯಸ್ ಟೈಮ್, ಅದು ಗೊತ್ತಾಯ್ತಾ. ಆದ್ರೂ ಲೈಕ್ ಏನೋ ಒಂಥರ ನೆನಪಾಗುತ್ತೆ ಅಷ್ಟೇ. ಗೈಸ್ ತುಂಬಾ ಅಳ್ತಾ ಇದಾರೆ. ಏನಕ್ಕಂತ ಅಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗಲ್ಲ ಗೈಸ್, ನನ್ನ ಜೊತೆ ಮಾತಾಡೋದಕ್ಕಾಗಲ್ಲ. ಮತ್ತೆ ಮದುವೆ ಪ್ರಿಪ್ರೇಷನ್ನು, ಮತ್ತೆ 12 days ಗ್ಯಾಪ್ ಇರುತ್ತೆ. ಸೊ ಸಣ್ಣ ಯಾವಾಗಲೇ ನೋಡಬೇಕು ಅಂತ ಅನ್ಸಿದ್ರು ನನಗೆ ಫೋನ್ ಮಾಡ್ತಿದ್ರು. ಸೊ ನಾನು ತಕ್ಷಣಕ್ಕೆ ಅಲ್ಲಿ ಇರ್ತಾ ಇದ್ದೆ. ಏನಕ್ಕಂದ್ರೆ ಅವ್ರಿಗೆ ನೈಟ್ ಶಿಫ್ಟ್ ಅಲ್ವಾ, ಸೊ ಇದ್ದಿದ್ದು. ಸೊ ನಾನು ಆಲ್ಮೋಸ್ಟ್ ನಾನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಕಾಂಟ್ರಾಕ್ಟ್ ಬೇಸಲ್ಲಿ ವರ್ಕ್ ಮಾಡೋದಲ್ವಾ. ಸೊ ನಾನು ಯಾವಾಗ ಫೋನ್ ಮಾಡಿದ್ರು ಹಾಫ್ ಡೇ ಗಿಫ್ಟ್ ಆ ಥರ ಎಲ್ಲ ಕೇಳ್ಕೊಂಡು ಬಂದ್ಬಿಡ್ತಿದ್ದೆ. ಮತ್ತು ಸ್ಯಾಟರ್ಡೆ ಸಂಡೇಸ್ ಎಲ್ಲ ರಜಾ ಇರ್ತಿತ್ತು, ಯಾವಾಗಲೂ ಸಿಗ್ತಿದ್ದೆ ಅವ್ರಿಗೆ. ಬಟ್ ಅದೇ ಇವಾಗ ಅವ್ರಿಗೆ ಅದು ಮಿಸ್ ಮಾಡ್ಕೋತಿದ್ದಾರಲ್ಲ. ಸೊ 12 days ಗ್ಯಾಪ್ ಯಾವತ್ತೂ ಆಗಿಲ್ಲ. ನಾವು ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದನೂ ಯಾವತ್ತೂ 12 days ಗ್ಯಾಪ್ ಆಗಿಲ್ಲ. ಬನ್ನಿ ನನ್ನ ಕೆಲಸ ಮುಗೀತು ಅಂತ ಹೇಳಿದ್ರು, ನನ್ನ ಬಂದು ಪಿಕ್ ಮಾಡ್ತಿದ್ರು.
ಅದನ್ನೆಲ್ಲ ನೆನ್ಪು ಮಾಡಿಕೊಂಡು ಈಗ ಅಳ್ತಿದ್ದಾರೆ. ನಿಮಗೆ ಗೊತ್ತಲ್ಲ ಗಾಯ್ಸ್, ಆಲ್ಮೋಸ್ಟ್ ಆ ಸೈಡ್ ಇರೋರೆಲ್ಲ ಸ್ವಲ್ಪ ಮನಸ್ಸು, ಅಂದರೆ ಮಂಗಳೂರು ಸೈಡ್ ಇರೋರೆಲ್ಲ ಮನಸ್ಸು ಸ್ವಲ್ಪ ಮೃದು ಇರುತ್ತೆ, ತುಂಬ ಅಳ್ತಾರೆ. ಗಾಯ್ಸ್ 1 ಇಯರಲ್ಲಿ ಸ್ಟ್ರಗಲ್ ಮಾಡಿ ನಮ್ಮ ಮದುವೆಗೆ ಪ್ರತಿಯೊಂದೊಂದು ಪ್ರಿಪ್ರೇಷನನ್ನು ಕೂಡ ರೆಡಿ ಮಾಡ್ಕೋತಾ ಇದ್ದೀವಿ. ಸೊ ಅದರಲ್ಲಿ ಗೋಲ್ಡ್ ಟಾಪಿಕ್ ಒಂದು. ಗೋಲ್ಡೇ ಇವಾಗ ಮದುವೆಗೆ ಮೇಯ್ನು, ಕಾಸ್ಟ್ಯೂಮ್ಸ್ಗಿನ್ನ ಗೋಲ್ಡೇ ಮೇಯ್ನು. ಸೊ ಬನ್ನಿ ಇವಾಗ ಗೋಲ್ಡ್ ತೋರಿಸ್ತಾರೆ ನಾವು ಎಷ್ಟು ಪರ್ಚೇಸ್ ಮಾಡಿದ್ದೀವಿ ಅಂತ. ಸಣ್ಣ ಹಳೇದನ್ನ ಗಂಡಿ ತೋರಿಸ್ಕೊಂಡು ಅದೆಲ್ಲ ಕಾಮನ್. ಆಲ್ಮೋಸ್ಟ್ ಆ ಥರ ಎಲ್ಲ ಏನಿಲ್ಲ ಗೈಸ್. ಇಲ್ಲ ಗೈಸ್, ನಾನು ಅತ್ತಾಗ ಅವ್ರು ಹತ್ ಬಿಟ್ರು ಅಲ್ಲಿ ಸುಳ್ಳು ಹೇಳ್ತಾರೆ. ಅವ್ರ ಕಣ್ಣು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡಿ ಗಾಯ್ಸ್ ಹುಡುಗರಿಗೆ ಆಲ್ಮೋಸ್ಟ್ ಅಳು ಎಲ್ಲ ಬರಲ್ಲ ಗೈಸ್, ಆದ್ರೂ ಹತ್ತಿದ್ದಾರೆ. ದುಃಖ ಆಗುತ್ತೆ ಹೋಗ್ತಿದ್ದಾರೆ ಅಂತ. ಬಟ್ ಮತ್ತೆ ಬರ್ತಾರಲ್ಲ, ಲೈಫ್ ಲಾಂಗ್ ನನ್ನ ಜೊತೆ ಇರ್ತಾರಲ್ಲ, ಖುಷಿ ಇದೆ. ಸೊ ಯಾವಾಗ ಹೋಗ್ತಾರೆ ಇವರು ಅನ್ನೋದು ನಿಮ್ಮ ತಲೆಯಲ್ಲಿ ಇರ್ಬೋದು. ಸೊ ಅದಕ್ಕೆ ಬೇಜಾರಲ್ಲಿ ಇದ್ದಾರೆ ಅಷ್ಟೇ. ಅದನ್ನೇ ಕೌಂಟ್ ಮಾಡ್ಕೊಂಡು ಆಲ್ರೆಡಿ 1 ಮಂತ್ ಇಂದ ವೇಟ್ ಮಾಡ್ತಾ ಇದ್ದಾರೆ ಗೈಸ್. ಇವ್ರು ಬರ್ತಡೇ ಇದೆ ಗೈಸ್, ಬರ್ತಡೇ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ ಇವರು, ಬರೀ ಇದ್ರ ಬಗ್ಗೆನೆ, ಹೋಗೋದ್ರ ಬಗ್ಗೆನೆ ತಲೆ ಕೆಡ್ಸ್ಕೊತಿದ್ದಾರೆ. ಸೊ ಇದ್ರಲ್ಲೇ ನೋಡಿ ಸಣ್ಣ ಮುನ್ನು ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ. ನೀವು ಹತ್ರ ಅಲ್ವಾ, ಹಂಗಾದ್ರೆ ನೀವು ಎಷ್ಟು ಪ್ರೀತಿ ಇಟ್ಟಿದಾರ ಅಂತ ಗೈಸ್. ನಾವ್ ಅಳೋದ್ ಹೆಂಗ್ ಗೊತ್ತಾ ಗೈಸ್, ಹುಡುಗರು ತೋರಿಸ್ಕೊಳಲ್ಲ, ಬಟ್ ಹುಡುಗಿರು ತೋರಿಸ್ಕೊತಾರೆ. ಬಟ್ ಅದು ಅವರ ಮನ್ಸು ತುಂಬಾ ಮೃದು ಇರುತ್ತೆ. ಇಲ್ಲ, ನಾನು ಕಂಟ್ರೋಲ್ ಮಾಡಿರ್ತೀನಿ, ಅಳ್ಬಾರ್ದು ಅಂತ. ಯಾಕಂದ್ರೆ ನಾನು ಮುಂದೆ ಹತ್ರ ಅವರು ಅಂದ್ರೆ ಬೇಜಾರಾಗುತ್ತೆ, ಅವ್ರಿಗೆ ಹರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಿಂಗಿರ್ತೀನಿ. ಆದ್ರೆ ಆಮೇಲೆ ಅವ್ರ ಮುಖ ನೋಡ್ದಂತ್ರ ಮತ್ತೆ ಬೇಜಾರು. ಸರಿ, ಇವಾಗ ನಡೀರಿ ಗೋಲ್ಡ್ ತೋರಿಸಿ ಬೇಗ. ಸರಿ ಆಯ್ತು, ಬನ್ನಿ ಗೈಸ್. ನೋಡಿ ಗೈಸ್, ನಾವು ಯಾವಾಗ್ಲೂ ಆಲ್ಮೋಸ್ಟ್ ಭೀಮಾದಲ್ಲೇನೆ ತೆಗಿಯೋದು. ಎಲ್ಲ ಭೀಮಾ ಅಂತ ಆಲ್ಮೋಸ್ಟ್ ಭೀಮಾದಲ್ಲೇ ತೆಗ್ದಿರೋದು. ನೋಡಿ ಒಂದೊಂದ್ರಲ್ಲೂ ಒಂದೊಂದು ಮೆಮೊರೀಸ್ ಇದೆ ಆ ಗೋಲ್ಡ್ ಅಲ್ಲೂ ಕೂಡ. ಇದು ಫಸ್ಟ್ 2025 ಫಸ್ಟ್ ಅಲ್ಲಿ ನಿಮ್ ಬರ್ತ್ಡೇಗೆ 25. ಹೌದು, 2025 ಫಸ್ಟ್ ಅಲ್ಲಿ ಈ ಗೋಲ್ಡ್ ತೆಗ್ದಿದ್ದು. ನೋಡಿ ಇದು ಹೆಂಗಿದೆ ಅಂತ. ಪೆಂಡೆಂಟ್ ಕೂಡ ಇದೆ, ಡಬಲ್ ಸೈಡ್, ಬೇರೆ ಬೇರೆ ಡಿಸೈನ್. ಇದು ಹೌದು ಗೈಸ್. ಎಷ್ಟು ಗ್ರಾಮ್ ಇದೆ ಇದು? ಮುನ್ನೂನೆ ಆಕ್ಚುಲಿ ಹೇಳ್ಬೇಕಂದ್ರೆ ಬರ್ಡೇಗೆ ಗಿಫ್ಟ್ ಕೊಟ್ಟಿದ್ದು ಗೈಸ್. ಹೌದು ಗೈಸ್, ಏನಂತ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ಈ ಗೋಲ್ಡ್ ನ ಕೊಡ್ಸಿದ್ದು ಇದು ಅಂದ್ರೆ 2025 ಅಲ್ಲಿ ನಾವು ಏನೆಲ್ಲ ತೆಗ್ದಿದೀವಿ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇರೋದು. ಸೊ 2025 ಅಲ್ಲಿ ಫಸ್ಟ್ ತೆಗ್ದಿದ್ದು ಗೋಲ್ಡ್ ಅಂದ್ರೆ ಇದೆ. ಸೊ ನೋಡಿ ಈ ಗೋಲ್ಡ್ ತೆಗಿಬೇಕಾದ್ರೆ ಆಲ್ಮೋಸ್ಟ್ ಒಂದು 9,000 9,500 ಇತ್ತು, ಅಷ್ಟೇ ಇದ್ದಿದ್ದು. ಸೊ ಆ ಟೈಮಲ್ಲಿ ತೆಗ್ದಿದ್ದು, ಓಕೆನಾ. ನೆಕ್ಸ್ಟು ಅದು ಬರ್ತಡೇಗೆ ಮೆಮೊರಿ, ತುಂಬ ಅಂದರೆ ತುಂಬ ಮೆಮೊರಿ. ಅದಕ್ಕೆ ಅದನ್ನು ಸಣ್ಣಗೆ ಎಲ್ಲೂ ಕೊಡಬೇಡ ಅಂತ ಹೇಳಿದ್ದೀನಿ. ಸೊ ಅದಕ್ಕೆ ಅವ್ರು ಕೊಡಲ್ಲ. ಬರ್ಡೇಗೆ ಸಣ್ಣಗೆ ನಾನು ರಿಂಗ್ ಹಾಕ್ದೆ ಗೊತ್ತಾ, ನೀವು ವಿಡಿಯೋದಲ್ಲಿ ಆಲ್ಮೋಸ್ಟ್ ನೋಡಿರ್ಬೋದು ಹೋದ್ಸಲಿ ಬರ್ತಡೇಯಲ್ಲಿ ಅದೇ ರಿಂಗ್ ಇದು. ಸೊ ಸಣ್ಣಗೆ ಫುಲ್ಲು ಖುಷಿ ಇದೆ. ಆ ರಿಂಗಲ್ಲೂ ಅಷ್ಟೇ ಮೆಮೊರೀಸ್ ಇದೆ. ಅವರು ಏನು ಗೊತ್ತಾ ಗಾಯ್ಸ್, ಒಂದು ವಸ್ತು ಮೇಲೆ ಎಷ್ಟು ಫೀಲಿಂಗ್ಸ್ ಇಟ್ಕೊಂಡಿರ್ತಾರೆ ಅಂತ ಅಂದರೆ ನಿಜ ಇವ್ರನ್ನ ನೋಡಿ ಕಲಿಬೇಕು. ಅಷ್ಟು ಫೀಲಿಂಗ್ಸ್ ಇಟ್ಕೊಂಡಿರ್ತಾರೆ. ಅಂದರೆ ಯಾರಿಗೂ ಕೊಡಲ್ಲ, ಅದನ್ನ ಯಾರಿಗೂ ಶೇರು ಮಾಡ್ಕೊಳ್ಳಲ್ಲ. ಮತ್ತು ಒಳ್ಳೆ ಸೇಫ್ ಜಾಗದಲ್ಲಿ ಇಟ್ಕೊಂಡಿರ್ತಾರೆ. ಮತ್ತು ಮೇನ್ ಹೋಗುವಂಥ ಜಾಗಕ್ಕೆ ಮಾತ್ರ ಅವ್ರು ಹಾಕೊಳ್ಳೋದು. ಇದು ಮುನ್ನೂದು ರೀಸೆಂಟ್ ಆಗಿ ತಾನೆ ಮನು? ರೀಸೆಂಟ್ ಆಗಿ ಇದು ಎಷ್ಟು ಗ್ರಾಮ್ ಇದೆ? 12 ಗ್ರಾಮ್ ಇದೆ ಅಲ್ವಾ? ಹೌದು ಗೈಸ್, ಇದು 12 ಗ್ರಾಮ್ ಇದೆ. ಸೊ ಆ ಟೈಮಲ್ಲಿ ತೆಗ್ದಿದ್ದು ಗೈಸ್. ಅವಾಗ ತುಂಬಾ ಕಷ್ಟದಲ್ಲಿದ್ವಿ ಗೈಸ್. 2025 ಅಲ್ಲಿ ಕಷ್ಟದಲ್ಲಿದ್ರು ದುಡ್ಡು ವೇಸ್ಟ್ ಆಗಬಾರ್ದು, ಗೋಲ್ಡ್ಗೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳಿ ಅವ್ರಿಗೆ ಗೋಲ್ಡ್ ಗಿಫ್ಟ್ ಕೊಟ್ಟಿದ್ದು. ಬೇರೆದೆಲ್ಲ ಬೇಡ, ಡೆಕೋರೇಷನ್ಗೆ ಅಷ್ಟು ಖರ್ಚು ಮಾಡೋ ಬದಲು ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋಣ ಅಂತ ಒಳ್ಳೆ ಪ್ಲಾನ್ ಮಾಡ್ಕೊಂಡು ಇದು ಮಾಡಿದ್ವಿ. ಫ್ಯಾಮಿಲಿಗಳಿಗೂ ತುಂಬಾ ಇಷ್ಟ ಆಯ್ತು ನಾವು ಗೋಲ್ಡ್ ತೆಗ್ದಿದ್ದು. ಇದು ರೀಸೆಂಟ್ ಆಗಿ ಗೋಲ್ಡ್ ಮುನ್ನುಗೆ ಗೈಸ್, ಇದು ರೀಸೆಂಟ್ ಆಗಿ ತೆಗ್ದಿದ್ದು. ಇದು ಆಕ್ಚುಲಿ ಹೇಳ್ಬೇಕಂದ್ರೆ ವರ್ತು ಎಷ್ಟು 2,50,000 ಇದೆ ವರ್ತು. ಏನಕ್ಕಂದ್ರೆ ಅದು 20 ಗ್ರಾಮ್ ಮೇಲಿದೆ, ಡಾಲರ್ಸ್ ಸೇರಿ. ಡಾಲರ್ಸ್ ಎಷ್ಟಿದೆ? ಹೌದೌದು ಗೈಸ್, ಇದು ಡಾಲರ್ ಸಪ್ರೇಟು, ಚೈನ್ ಸಪ್ರೇಟ್ ತೆಗ್ದಿದ್ದು. ಏನಕ್ಕಂದ್ರೆ ನಮ್ಮ ಹತ್ರ ಚೈನ್ ತೆಗ್ದಾಗ ಅಷ್ಟು ದುಡ್ಡು ಇರಲಿಲ್ಲ ಡಾಲರ್ ತೆಗಿಯೋಷ್ಟು. ಸೊ ಆವಾಗ ಫಸ್ಟ್ ಚೈನ್ ತೆಗ್ದಾದ್ಮೇಲೆ ಈ ಪೆಂಡೆಂಟ್ನ ತೆಗ್ದಿದ್ದು. ಗಣೇಶ ಅದು ತೋರಿಸ್ತೀನಿ ನಿಮ್ಗೆ ಗೈಸ್. ನೋಡಿ ಗೈಸ್, ಈ ಪೆಂಡೆಂಟ್ನ ರೀಸೆಂಟಾಗಿ ಗಣೇಶ ತೆಗ್ದಿದ್ದು. ಸೊ ಗಣೇಶ ಅಂದ್ರೆ ನಮಗೆ ತುಂಬಾನೇ ಇಷ್ಟ. ಹೌದೌದು, ನಾನು ನಿಮ್ಗೆ ಹೇಳಿದ್ದೀನಿ ಗೈಸ್. ಆಕ್ಚುಲಿ ಹೇಳ್ಬೇಕಂದ್ರೆ ಈ ಚೈನ್ ಹಾಕೊಂಡಾಗ ಎಲ್ಲರೂ ಕೇಳ್ತಿದ್ರಿ, ಸಣ್ಣಗೆ ಅಂತ ಗಿಫ್ಟ್ ಮಾಡಿರೋ ಚೈನ್ ನೀವೇನಕ್ಕೆ ಹಾಕೋತಾ ಇದ್ದೀರಾ ಮುನ್ನು ಅಂತ ನೀವೆಲ್ಲ ಕೇಳ್ತಾ ಇದ್ರಿ. ಸೊ ಸಣ್ಣಗೆ ಸಪ್ರೇಟ್ ತೆಗ್ದಿದ್ದು ಚೈನು. ಸಣ್ಣ ನನಗೆ ಕೊಡಲ್ಲಪ್ಪ ಆ ಚೈನ್ನ, ಆದ್ರೆ ಹಾಕೊಳ್ಳೋದಕ್ಕೆ ಗೈಸ್. ನೋಡಿದ್ರಲ್ವಾ, ಈ ಚೈನು ಆಕ್ಚುಲಿ ಹೇಳ್ಬೇಕಂದ್ರೆ ಒಂದು 23-24 ಗ್ರಾಮ್ ಇದೆ
ಗೈಸ್ ಸಣ್ಣಗೆ ಬರೋ ಸ್ಯಾಲ್ರಿಯಲ್ಲಿ ಮತ್ತು ನನಗೆ ಬರೋ ಸ್ಯಾಲ್ರಿಯಲ್ಲಿ ಮತ್ತು ಯೂಟ್ಯೂಬ್ ಸ್ಯಾಲ್ರಿಯಲ್ಲಿ ಮತ್ತು ನಮ್ಮ ಪ್ರಮೋಷನ್ ಸ್ಯಾಲ್ರಿಯಲ್ಲಿ ಎಲ್ಲ ಪೇಮೆಂಟು ಸೇರಿಸಿ ಕೂಡಿಸಿಟ್ಟಿರೋ ದುಡ್ಡಲ್ಲಿ ನಾವು 2.5 ಲಕ್ಷ ಕೊಟ್ಟು ಇದನ್ನು ತಗೊಂಡಿದ್ದು. ಸೊ ಇದನ್ನು ತಗೊಳ್ಳೋ ಶ್ರಮದಲ್ಲಿ ನಿಮ್ಮದು ಕೂಡ ಹೆಲ್ಪ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಗೈಸ್ ಈ ಚೈನ್ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ನೀವು ಕೂಡ ಮಾಡಿದ್ದೀರಾ. ಏನಕ್ಕಂದರೆ ಯೂಟ್ಯೂಬ್ ಸ್ಯಾಲ್ರಿಯಲ್ಲಿ ಮತ್ತು ಪ್ರಮೋಷನ್ ಸಿಕ್ಕಿದೆ ನಮಗೆ ಆಲ್ಮೋಸ್ಟ್ ನಿಮ್ಮಿಂದ. ಸೊ ನೀವು ನೋಡೋ ವಿವಿಂದಾನೇ ನಮಗೆ ಆಲ್ಮೋಸ್ಟ್ ಈ ಗೋಲ್ಡ್ನ ತೆಗೆಯೋದಕ್ಕೆ ಸಹಾಯ ಆಗಿದ್ದು. ಸೊ ತುಂಬಾ ಥ್ಯಾಂಕ್ಸ್ ನಿಮಗೂ ಕೂಡ. ಏನಕ್ಕಂದರೆ ನಾವು ಅಷ್ಟೇ ಕಂಟೆಂಟ್ ಕ್ರಿಯೇಟ್ ಮಾಡೋದಕ್ಕೆ ಶ್ರಮ ಪಡ್ತೀವಿ, ಅದನ್ನು ನೀವು ನೋಡಿ ನಮಗೆ ಸಪೋರ್ಟ್ ಮಾಡ್ತೀರಲ್ಲ, ಅದರಲ್ಲಿ ಸಿಗೋ ಖುಷಿ ಬೇರೆನೇ ಲೆವೆಲ್ ಇರುತ್ತೆ. ಸೊ ಅದರಿಂದ ನಾವು ಈ ಚೈನ್ನ ತೊಗೊಂಡಿದ್ದು ಇಬ್ಬರು ಸೇರಿ ದುಡ್ಡು ಹಾಕಿ ಅಂದರೆ ಕೂಡಿಸಿಟ್ಟಿರೋ ದುಡ್ಡಲ್ಲಿ ಈ ಚೈನ್ನ ತೆಗೆದಿದ್ದು. ನೆಕ್ಸ್ಟು ಇನ್ನೊಂದು ರಿಂಗ್ ಇದೆ, ಅದು ಮ್ಯಾರೇಜ್ಗೆ ಅಂತ ತೆಗೆದಿದ್ದು. ಸಣ್ಣ ತೋರಿಸ್ತಾರೆ ನೋಡಿ ಗೈಸ್. ಈ ಗೋಲ್ಡ್ ಇದೆ ಗೊತ್ತಾ, ಇವಾಗ ನಾನು ತೋರಿಸ್ತಿರೋ ರಿಂಗು. ಸೊ ಇದು ಮ್ಯಾರೇಜ್ಗೆ ಅಂತಲೇ ತೆಗೆದಿದ್ದು ಸಪ್ರೇಟಾಗಿ. ಸೊ ರೀಸೆಂಟ್ ಆಗಿ ತೆಗ್ದಿದ್ದು ಗೈಸ್ ಇದು. ಅವಾಗ ಎಷ್ಟು 14,000 ಎಷ್ಟೋ ಇತ್ತು. ಓಮ್ ಅಂತ ಇದೆ ಗೈಸ್, ತುಂಬಾ ಸಖತ್ತಾಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯಿತು. ಬಟ್ ಸೆಲೆಕ್ಷನ್ ಸಣ್ಣನೇ ಮಾಡಿದ್ದು. ಸೊ ನನಗಂತೂ ಸಖತ್ತಾಗಿತ್ತು, ಸಖತ್ ಇಷ್ಟ ಆಯಿತು ಅದಂತೂ. ಮತ್ತೆ ಅದು 5 ಗ್ರಾಮ್ ಇದೆ ಗೈಸ್. 1,500 ಏನೋ ಇತ್ತು. 14,500 ರೂಪಾಯಿ ಆಯಿತು ಗೈಸ್ 1 ಗ್ರಾಮ್ಗೆ. ಸೊ 5 ಗ್ರಾಮ್ಸ್ ಇದೆ ಅದು. ಓಕೆ ನೆಕ್ಸ್ಟು ಯಾವುದು ಪೆಂಡೆಂಟ್ ನಿಮ್ದು ಗೈಸ್. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ನಂದು ಓಲ್ಡ್ ಪೆಂಡೆಂಟು. ಇದರಲ್ಲಿ ಮೆಮೊರೀಸ್ ತುಂಬ ಇದೆ. ಸೊ ಅಂದರೆ ನಮ್ಮ ಅಪ್ಪ ನನಗೆ ಕೊಟ್ಟಿದ್ದಂಥ ಒಂದು ಚೈನಲ್ಲಿ ಇದ್ದಿದ್ದು ಪೆಂಡೆಂಟ್ ಅದು. ಸೊ ಆ ಪೆಂಡೆಂಟ್ನ ಹಂಗೆ ಇಟ್ಕೊಂಡಿದ್ದೀನಿ. ಮತ್ತು ಆ ಚೈನ್ ಕಟ್ಟಾಗೋಯ್ತು. ಸೊ ಅದನ್ನು ಎತ್ತಿಟ್ಟಿದ್ದೀವಿ ರೆಡಿ ಮಾಡಿಸೋಣ ಅಂತ. ಸೊ ಅದನ್ನು ಇಟ್ಟಿರೋದು ನಾನು ಆ ಓಲ್ಡ್ ವ್ಲಾಗಲ್ಲಿ, ನಮ್ಮದು ಸ್ಟಾರ್ಟಿಂಗ್ ವ್ಲಾಗಲ್ಲೆಲ್ಲ ಹಾಕೋತಾ ಇದ್ದೆ ಒಂದು ಚೈನು. ಸೊ ಆ ಚೈನ್ದು ಪೆಂಡೆಂಟ್ ಅದು, ಅದನ್ನು ಹಾಗೆ ಇಟ್ಟಿದ್ದೀವಿ. ಲಕ್ಷ್ಮೀದ್ ಪೆಂಡೆಂಟ್ ಅದು, ಲಕ್ಷ್ಮೀನ ಕೊಡಬಾರ್ದು ಅಂತ ಹೇಳ್ತಾರಲ್ವಾ, ಸೊ ಅದಕ್ಕೋಸ್ಕರ. ಗಾಯ್ಸ್ ಇದು ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ ಇವಾಗ ತೋರಿಸ್ತಿರೋದು ಇದು ಮದುವೆಗೋಸ್ಕರ ಅಂತಲೇ ಸಣ್ಣಗೋಸ್ಕರ ತೆಗೆದಿರೋದು. ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾವಿಬ್ಬರು ಸೇರಿ ಕಷ್ಟಪಟ್ಟು ಜಾಸ್ತಿ ದುಡ್ಡನ್ನ ಇದು ಸೇವಿಂಗ್ಸ್ ಮಾಡಿ ಒಟ್ಟಿಗೆ ತೆಗೆದಿದ್ದು. ಸೊ ಸಣ್ಣಗಂತೂ ತುಂಬಾ ಕಾಣಿಸುತ್ತೆ, ಸಖತ್ತಾಗಿ ಕಾಣಿಸುತ್ತೆ. 3 ಲೇಯರ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅದ್ರದ್ದು ನೀವು ಇದು ನೋಡ್ಬೋದು, ಆಲ್ಮೋಸ್ಟ್ ಫಸ್ಟ್ ವ್ಲಾಗಲ್ಲಿ ತೋರಿಸಿದ್ದೆ. ಇದು ಇಲ್ಲಿ ಕೂಡ ಲಕ್ಷ್ಮಿ ಅಲ್ಲ ಏನೋ ಡಿಸೈನ್ ಇದೆ ನೋಡಿ. ಹೌದೌದು, ಕ್ಲಿಯರಾಗಿ ಹತ್ರದಿಂದ ತೋರಿಸೋಣ ಅಮ್ಮ. ಸೊ ಮತ್ತೆ ಆ ಜುಮ್ಕಿನೂ ಅಷ್ಟೇ ಮದುವೆ ಟೈಮಲ್ಲಿ ಸಣ್ಣ ಹಾಕೊಳ್ಳಿ ಅಂತಲೇ ತೆಗೆದಿರೋದು. ಸೊ ಇದನ್ನ ರೀಸೆಂಟಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಬರಬೇಕು ಬಂದರೆ ಒಳ್ಳೇದು ಅಂತ ತೆಗೆದಿದ್ದು. ಸೊ ತುಂಬಾ ಖುಷಿ ಆಯಿತು ಈ ಗೋಲ್ಡ್ ತೆಗೆದಾಗ. ಏನಕ್ಕಂದರೆ ಗೈಸ್ ಈ ಗೋಲ್ಡಲ್ಲಿ ನಮಗೆ ತುಂಬಾ ಮೆಮೊರೀಸ್ ಇದೆ. ಮತ್ತು ತುಂಬ ಶ್ರಮ ಹಾಕಿ ಮತ್ತು ತುಂಬ ಟೈಮ್ ಸ್ಪೆಂಡ್ ಮಾಡಿ, ಅಂದರೆ ಇದಕ್ಕೆ ಅಂತಲೇ ಈಗ ಗೋಲ್ಡ್ ಈ ಥರ ತೆಗಿಬೇಕು ಮದುವೆಗೆ ಅಂತಲೇ ತುಂಬ ಶ್ರಮ ಪಟ್ಟಿದ್ದೀವಿ. ಅಂದರೆ ಅಮ್ಮಮ್ಮ ಅಂದರೆ ಒಂದು 5 ಮಂತ್ಸು ತುಂಬ ಅದೇ ಇದು ಯಾವಾಗ ಯೂಟ್ಯೂಬಲ್ಲಾಗಿರ್ಬೋದು, ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಪ್ರಮೋಷನ್ಗೆ ಓಡಾಡಿ ಕೆಲಸಕ್ಕೂ ಹೋಗಿ ಕೆಲಸದಲ್ಲಿ ಬರೋ ದುಡ್ಡನ್ನು ಸೇವ್ ಮಾಡಿ ಮತ್ತು ಇದ್ರಲ್ಲಿ ಬರೋ ದುಡ್ಡನ್ನು ಸೇವ್ ಮಾಡಿ ತೆಗೆದಿದ್ದಂಥ ಗೋಲ್ಡ್ ಇದು. ಸಣ್ಣಗೋಸ್ಕರ ಅಂತ ತೆಗೆದಿದ್ದು. ತುಂಬಾ ಚೆನ್ನಾಗಿ ಕಾಣುತ್ತೆ. ನೀವು ಆಲ್ಮೋಸ್ಟ್ ಎಲ್ಲರೂ ಹೇಳ್ತಿದ್ರಿ ಗೋಲ್ಡ್ ತೆಗ್ದಿರೋ ವಿಚಾರನ ನಮ್ಗೆ ಹೇಳೇ ಇಲ್ಲ, ಹೋಗಿ ಶಾಪ್ ವಿಸಿಟ್ ಮಾಡಿದ್ದು ಹಾಕಿಲ್ಲ ಮತ್ತು ಗೋಲ್ಡ್ ಪರ್ಚೇಸ್ ಮಾಡಿರೋದು ಹಾಕಿಲ್ಲ ಅಂತ ಇದ್ರು. ಸೊ ಆವಾಗ ನಮಗೆ ತೋರಿಸ್ಕೊಳ್ಳೋದು ಇಷ್ಟ ಇರಲಿಲ್ಲ ಗೈಸ್. ಏನಕ್ಕಂತ ಅಂದರೆ ಇದೆಲ್ಲ ಮ್ಯಾರೇಜ್ ತೆಗ್ದಾಗ್ಲೇ ತೋರಿಸ್ಬೇಕು ಅಂತ ಅನ್ಕೊಂಡಿದ್ವಿ. ಸೊ ಮ್ಯಾರೇಜ್ಗೋಸ್ಕರ ತೆಗ್ದಿರೋದನ್ನ ಮ್ಯಾರೇಜ್ ವ್ಲಾಗ್ಗಳಲ್ಲೇ ತೋರಿಸ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಮ್ಯಾರೇಜ್ಗೋಸ್ಕರ ಅಂತ ತೆಗ್ದಿದ್ದು. ನೀವೇ ನೋಡಿ ಯಾವ ಥರ ಇದೆ ಅಂತ, ಸೂಪರ್ ಆಗಿದೆ. ಇಲ್ಲಿ ನಿಮಗೆ ಜುಮ್ಕಿ ಕಾಣಿಸ್ತಿದೆ ಅಲ್ವಾ. ಸೊ ಇದೇ ನಿಮಗೆ ಇಲ್ಲಿ 15 ಗ್ರಾಮ್ ಇದೆ. ಸೊ 15 ಗ್ರಾಮ್ ಇವಾಗ ಎಷ್ಟು ಬೆಲೆ ಬಾಳುತ್ತೆ ನೀವೇ ಹೇಳಿ. ಸೊ ನಾವು ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲೇ ತೆಗೆದ್ವಿ. ಸೊ ಈ 3 ಲೇಯರ್ ಕಾಣಿಸ್ತಿದೆ ಅಲ್ವಾ, ಈ 3 ಲೇಯರ್ದು 25 ಇದೆ ಅಲ್ಲಮ್ಮ. 25 ಗ್ರಾಮ್ ಇದೆ. 25 ಗ್ರಾಮ್ ಇದೆ. ತೆಗಿಬೇಕಾದ್ರೆ ನಾವು ತುಂಬಾ ಕಷ್ಟಪಟ್ಟಿದೀವಿ. ಅಂದ್ರೆ ಇವಾಗ ಲೈಫಲ್ಲಿ ಸೇವಿಂಗ್ಸ್ ಅಂದ್ರೆ ಒಂದ ಗೋಲ್ಡಿಗೆ ಮಾಡ್ಬೇಕು, ಇನ್ನೊಂದು ಸೈಟಿಗೆ ಮಾಡಬೇಕು. ಸೊ ನಮ್ಮ ಪ್ಲಾನಿಂಗು ಗೋಲ್ಡಿಗೆ ಇನ್ವೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಗೋಲ್ಡೇ ನಮ್ಮ ಪ್ಲಾನ್ ಇದ್ದಿದ್ದು ಮೈಂಡಲ್ಲಿ. ಸೊ ಅದಕ್ಕೋಸ್ಕರ ಇದು ತೆಗೆದಿದ್ದು. ಮತ್ತೆ ನಮ್ಮ ಮ್ಯಾರೇಜಿಗೆ ಆಗುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ತೆಗ್ದಿದ್ದು. ಗೈಸ್ ನೀವು ಯೋಚನೆ ಮಾಡ್ತಿರ್ಬೋದು ನಾವು ಇಷ್ಟೇನ ಗೋಲ್ಡ್ ತೆಗ್ದಿದ್ದು ಇಷ್ಟೇನ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಬಟ್ ಇಷ್ಟನ್ನು ತೆಗಿಯೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಮಗೆ ಗೊತ್ತು. ಮತ್ತು ಇದು ಎಂಗೇಜ್ಮೆಂಟ್ ರಿಂಗ್ ಇದೆ ಗೊತ್ತಾ. ಸೊ ಅದನ್ನು ಕೂಡ ಆರ್ಡ್ರ್ ಮಾಡಿದ್ದೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ತೋರಿಸ್ಕೊಡ್ತೀವಿ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ತಿಳಿಸ್ಕೊಡ್ತೀವಿ. ಏನಕ್ಕಂದರೆ ಅದು ಸ್ವಲ್ಪ ಕ್ಯೂರಿಯಾಸಿಟಿ ಇದೆ ನಮಗೆ, ನಿಮ್ಗೆ ಯಾವ ಥರ ತೋರಿಸ್ಬೇಕು ಅಂತ. ರಿಂಗ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ನಮಗೆ ಸೂಟಬಲ್ ಥರ ಇದೆ. ಯಾವ ಥರ ಇರ್ಬೋದು ಅಂತ ನೀವೇ ಗೆಸ್ ಮಾಡಿ. ಕಸ್ಟಮೈಸ್ಡ್ ಮಾತ್ರ ನಾವೇ ಮಾಡಿಸಿದ್ದು ಆ್ಯಕ್ಚುಲಿ ಹೇಳ್ಬೇಕಂತ ಅಂದರೆ. ಸಿಂಪಲ್ ಆಗಿ ಚೆನ್ನಾಗಿದೆ, ತುಂಬ ನೀವು ಇಷ್ಟಪಡ್ತೀರಾ. ಸೊ ಏನಂದರೆ ಇವಾಗ ನಾವು ಇಷ್ಟು ಗೋಲ್ಡ್ ತೆಗಿಯೋದಕ್ಕೆ 2025 ಹಾಕಿರೋ ಶ್ರಮನೇ ಈ ಗೋಲ್ಡ್ ಗೈಸ್.
ಇದನ್ನ ಬಿಟ್ಟು ನಾವು ಬೇರೆ ಏನೂ ಖರ್ಚು ಮಾಡಿಲ್ಲ. ಸೊ ಅದಕ್ಕೆ ಅಂತಾನೆ ಕರೆಕ್ಟ್. ಯಾವ ದುಡ್ಡು ಬಂದಿರೋ ದುಡ್ಡನ್ನ ಹಾಳು ಮಾಡ್ಕೊಂಡಿಲ್ಲ. ಸೊ ನಮ್ಮ ಲೈಫಲ್ಲಿ ಸ್ವಲ್ಪ ಏನಾದರೂ ಅಚೀವ್ ಮಾಡಬೇಕು, ಸೊ ಏನಾದರೂ ನಮ್ಮ ಯೂಸ್ಗೆ ಮುಂದಕ್ಕಾದರೂ ಆಗಬೇಕು ಅನ್ನೋದಕ್ಕೋಸ್ಕರ ಲೈಫ್ ಮುಂದೆ ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಇದನ್ನು ಮಾಡಿದ್ದೀವಿ. ಸೊ ತುಂಬಾ ಥಿಂಕ್ ಮಾಡಿ ಈ ಡಿಸಿಷನ್ನ ತೊಗೊಂಡು ಗೋಲ್ಡ್ ಮಾಡಿಸಿ ಮದುವೆ ಆಗಬೇಕು. ಫಸ್ಟು ಮದುವೆ ಆಗಿ ಆಮೇಲೆ ಬೇರೆ ಬಗ್ಗೆ ಯೋಚನೆ ಮಾಡೋಣ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಣ. ಅಲ್ಲಿವರೆಗೂ ಗೋಲ್ಡ್ ಮಾಡಿಸ್ತಾರಣ. ಏನಕ್ಕಂದರೆ ಸೈಡ್ ತೆಗಿಯೋವಂಥ ಕೆಪಾಸಿಟಿ ನಮಗಿಲ್ಲ ಗೈಸ್. ಏನಕ್ಕಂತಂದರೆ ಆ ಕೆಪಾಸಿಟಿ ಬರಬೇಕು ಅಂತಂದರೆ ನೀವೆಲ್ಲ ಇನ್ನೂ ಸಪೋರ್ಟ್ ಮಾಡಬೇಕು. ಇವಾಗ ಆಲ್ಮೋಸ್ಟ್ ನ್ಯೂ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದಿದ್ದೀರಾ, ನಮಗಂತೂ ತುಂಬಾ ಖುಷಿ ಆಗುತ್ತೆ. ನೀವು ಹಿಂಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಅದರಿಂದ ನಮಗೂ ಕೂಡ ಯೂಸ್ ಆಗುತ್ತೆ. ನಿಮ್ಗೆ ಒಳ್ಳೊಳ್ಳೆ ಕಂಟೆಂಟ್ಗಳು ಕೊಡ್ತಾ ಇರ್ತೀವಿ, ನಿಮಗಂತೂ ಫುಲ್ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರ್ತೀವಿ. ಮುಂದೆ ಅಂತೂ ಮದುವೆ ದಿನಗಳೆಲ್ಲ ಯಾವ ಥರ ಇರುತ್ತೆ ಅನ್ನೋದೆಲ್ಲ ನಮಗೂ ಕ್ಯೂರಿಯಾಸಿಟಿ ಇದೆ. ನಿಮಗೆ ಈ ಥರ ತೋರಿಸ್ಬೇಕು, ಆ ಥರ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಮಿಸ್ ಮಾಡದೆ ವೆಯ್ಟ್ ಮಾಡ್ತಾ ಇರಿ. ನೋಡಿದ್ರಲ್ವಾ, ಇಷ್ಟು ಗೋಲ್ಡು ನಾವು ತೆಗ್ದಿರೋದು ಗೈಸ್ ಮದ್ವೆಗೆ ಅಂತ ನಾವೇ ಪೇಮೆಂಟ್. ಅದಾದ್ಮೇಲೆ ಮನೆಯವರಿಗೆ ಯಾವುದೇ ತರ ನಮ್ಮ ಮದುವೆ ಮತ್ತೆ ತಾಳಿ ಕೊಡ್ತಿರೋದು ಏನಂತ ತಾಳಿನೂ ಕೂಡ ಎಲ್ಲ ಫ್ಯಾಮಿಲಿನ ಇನ್ವೈಟ್ ಮಾಡೋದಾಗಿರ್ಬೋದು. ಸೊ ಅದು ಅಂದ್ರೆ ಇನ್ವಿಟೇಷನ್ ನೀವು ಹೇಳ್ತೀರಾ, ಮತ್ತೆ ಇಲ್ಲೆಲ್ಲ ಮನೆ ಸಂಪ್ರದಾಯಗಳನ್ನ ನೋಡಿ. ಸೊ ಇದು ಹುಡುಗಿ ಮನೆ ಅವರಿದ್ದರೇನೆ ನಮಗೆ ಸಂಪ್ರದಾಯದ ಬಗ್ಗೆ ಅಷ್ಟು ಗೈಸ್ ನಾವು ಫ್ಯಾಮಿಲಿ ಹತ್ರ ಒಂದೊಂದು ಯಾವ್ದಾದ್ಮೇಲೆ ಯಾವ್ದು ಸಂಪ್ರದಾಯದ ಪ್ರಕಾರ ಅವ್ರು ಮಾಡಿದ್ರೆ ಸರಿ. ನಾವಿಬ್ರು ಸಂಪ್ರದಾಯನೆಲ್ಲ ಅವರೇ ಮಾಡ್ಕೊಂಡು ಬರ್ತಿದ್ದಾರೆ. ನಾವು ಅವ್ರಿಗೆ ಅಮೌಂಟ್ ಅಲ್ಲಿ ಏನೇನ್ ಬೇಕು ಅದನ್ನೆಲ್ಲ ನಾವೇ ಏರ್ಪಾಡು ಮಾಡ್ಕೊಡ್ತಾ ಇದೀವಿ. ತುಂಬಾ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ವಾ ಗೈಸ್, ಇದು ತುಂಬಾನೇ ಟಫ್ ಇರುತ್ತೆ. ಸೊ ತುಂಬಾನೇ ಕಷ್ಟ ಇತ್ತು. ಸೊ ಅದನ್ನ ಇಷ್ಟಪಟ್ಟು ಇಬ್ರು ನಾವು ಹೆಂಗ್ ಅನ್ಕೊಂಡಿದ್ವಿ ಹಂಗೆ ಮದುವೆ ಆಗ್ತಾ ಇದೀವಿ ಅಂತ ಅನ್ನಿಸ್ತಿದೆ. ಸೊ ನೀವು ಇನ್ವಿಟೇಷನ್ ಕೊಡೋದನ್ನೆಲ್ಲ ನೋಡಿದ್ದೀರಾ, ತುಂಬಾ ಖುಷಿ ಪಟ್ಟಿದ್ದೀರಾ, ಯಾರ್ಯಾರೆಲ್ಲ ಬರ್ತಾರೆ ಅನ್ನೋದನ್ನು ಕೂಡ ನೋಡಿದ್ದೀರಾ. ಸೊ ನನಗಂತೂ ಬೇಜಾರಾಗ್ತಾ ಇದೆ ಒಂದು ವಿಷಯದಲ್ಲಿ. ಏನಕ್ಕಂತಂದ್ರೆ ಸಣ್ಣನ 12 days ಬಿಟ್ಟಿರಬೇಕು. ಸೊ ಅದಕ್ಕೇನೆ ಸಣ್ಣ ಅಳ್ತಾ ಇದ್ದಿದ್ದು. ನನಗೂ ಫೀಲ್ ಆಗುತ್ತೆ ಗೈಸ್, ಅದನ್ನ ತೋರಿಸ್ಕೊಳ್ಬಾರ್ದು. ಬಟ್ ಇವ್ರ ಕೈಲಿ ತಡ್ಕೊಳ್ಳೋದಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಅಳ್ತಾರೆ ಅಷ್ಟೇ. ಬೇಜಾರು ಮಾಡ್ಕೊಂಬಿಡಿಮ, ಮತ್ತೆ ಅಳ ಥರ ಮಾಡ್ಕೊಬಿಡಿ ನೆನಪಿಸಿದೆ ಅಂತ. ಸೊ ಇದ್ದಷ್ಟು ದಿನ ಖುಷಿಯಾಗಿರ್ಬೇಕು. ನೆಕ್ಸ್ಟ್ ಮುಂದೆ ಲೈಫ್ ಲೀಡ್ ಮಾಡೋಣ, ಒಟ್ಟಿಗೆ ಚೆನ್ನಾಗಿರೋಣ. ಏನಂತೀರಾ ಗೈಸ್? ಇವ್ರೇನು ಗೊತ್ತಾ ಗೈಸ್, ನೆನ್ಸ್ಕೊಂಡ್ರೆ ಕಣ್ಣಲ್ಲಿ ಗಳಗಳ ಅಂತ ನೀರು ಬಂದ್ಬಿಡುತ್ತೆ. ಬ್ಲಡ್ಗಿನ ಜಾಸ್ತಿ ಬಾಡಿಲಿ ನೀರೇ ಇಟ್ಕೊಂಡವ್ರೆ, ಅಷ್ಟು ಅಳ್ತಾರೆ ಗೈಸ್. ನಿಮ್ಗೆ ಸಣ್ಣ ಬಗ್ಗೆ ಹೇಳೋದು ತುಂಬಾನೇ ಇದೆ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ಸಣ್ಣ ಇಲ್ದೇ ಇದ್ದಾಗ ಮನೆಗೆ ಹೋಗಿರ್ಬೇಕಾದ್ರೆ ಸಣ್ಣ ಬಗ್ಗೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅವ್ರು ಯಾವ ತರ ಇರ್ತಿದ್ರು ಅಂತ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ತಿಳಿಸೋಣ. ಓಕೆ, ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲ